Hello everyone, this is Deepika, lecturer Electronics and Communication, Government Polytechnic, Mulbagal, Department of Collegiate and Technical Education. I am here to take the session on the microcontroller and application for the third semester students of Mechatronics department. The session will be on the unit 1, that is nothing but architecture of microcontroller 8051. This session will be on timers or counters, timers and counters, and also about pin diagram of 8051 IC. ಇಷ್ಟೊತ್ತಿಗಾಗಲೇ ನೀವು ಸೆಷನ್ಸ್ ಕೇಳಿರ್ತೀರಾ ಅಬೌಟ್ 8051, ಅದರದ್ದು ಬ್ಲಾಕ್ ಡಯಾಗ್ರಾಮ್ ಆಗಿರ್ಬೋದು, ಫಂಕ್ಷನ್ಸ್ ಆಫ್ ಈಚ್ ಬ್ಲಾಕ್ ಆಗಿರ್ಬೋದು, ಇದೆಲ್ಲ ತಿಳ್ಕೊಂಡಿರ್ತೀರಾ. ಮತ್ತು ಮೆಮೊರಿ ಬಗ್ಗೆ, ರಿಜಿಸ್ಟರ್ಸ್ ಬಗ್ಗೆ, ಮೆಮೊರಿ ಸ್ಟೋರೇಜ್ ಬಗ್ಗೆ, SFR ರಿಜಿಸ್ಟರ್ ಬಗ್ಗೆ, PSW ರಿಜಿಸ್ಟರ್ಸ್, ಸ್ಪೆಷಲ್ ರಿಜಿಸ್ಟರ್ಸ್ ಎಲ್ಲದ್ರ ಬಗ್ಗೆ ತಿಳ್ಕೊಂಡಿರ್ತೀರಾ. IO ಪೋರ್ಟ್ಸ್, ಎಷ್ಟು ಪೋರ್ಟ್ಸ್ ಇದೆ, ಅದರ ಫಂಕ್ಷನ್ಸ್ ಏನು, ಇಂಟರಪ್ಟ್ಸು, ಸೀರಿಯಲ್ ಕಮ್ಯುನಿಕೇಷನ್, ಈ ಎಲ್ಲ ಕ್ಲಾಸಸ್ ಕೇಳಿರ್ತೀರಾ. ಈ ಸೆಷನಲ್ಲಿ ಇಟ್ ಈಸ್ ದಿ ಕಂಟಿನ್ಯೂಯೇಷನ್ 8051 ಅಲ್ಲಿರೋ ಟೈಮರ್ಸ್ ಬಗ್ಗೆ, ಕೌಂಟರ್ಸ್ ಬಗ್ಗೆ ತಿಳ್ಕೊತೀರಾ. ಮತ್ತು ಪಿನ್ ಡಯಾಗ್ರಾಮ್ ಆಫ್ 8051ಗೆ ಎಷ್ಟು ಪಿನ್ಸ್ ಇರುತ್ತೆ ICಲಿ, ಮತ್ತು ಅದರದ್ದು ಫಂಕ್ಷನ್ ಏನು, ಒಂದೊಂದು ಪಿನ್ನು ಏನೇನಕ್ಕೆ ಡೆಡಿಕೇಟ್ ಆಗಿದೆ ಅನ್ನೋದು ತಿಳ್ಕೊಳ್ತಾ ಹೋಗ್ತೀರಾ. ಲೆಟ್ಸ್ ಸಿ ದಿ ನೆಕ್ಸ್ಟ್ ಸ್ಲೈಡ್. ಆಬ್ಜೆಕ್ಟಿವ್ ಅಂದರೆ ಅಟ್ ದಿ ಎಂಡ್ ಆಫ್ ದಿಸ್ ಸೆಷನ್ ನೀವು ಏನೇನೆಲ್ಲ ತಿಳ್ಕೊತೀರಾ ಅನ್ನೋದು ಆಬ್ಜೆಕ್ಟಿವ್. ಲೆಟ್ಸ್ ಸಿ. ಪಾಯಿಂಟ್ 1, ಯೂಸ್ ಆಫ್ ಟೈಮರ್ಸ್ ಆರ್ ಕೌಂಟರ್ಸ್. ಓಕೆ, ಟೈಮರ್ಸ್ ಆ್ಯಂಡ್ ಕೌಂಟರ್ಸ್ನ ಏನೇನಕ್ಕೆ ಯೂಸ್ ಮಾಡ್ಕೋತೀರಾ, ಯಾವ ಪರ್ಪಸ್ಗೆ ನಾವು ಟೈಮರ್ಸ್ ಆರ್ ಕೌಂಟರ್ಸ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊತೀವಿ. ಮತ್ತು ಪಿನ್ ಕಾನ್ಫಿಗರೇಷನ್ ಆಫ್ 8051 IC ಅಂದರೆ ಒಂದೊಂದು ಪಿನ್ನೂ ಅಂದರೆ ಯಾವ್ಯಾವ ಪಿನ್ನು ಯಾವ್ಯಾವ ಪೋರ್ಟ್ ಕನೆಕ್ಟ್ ಆಗಿದೆ ಅಂತಿರ್ಬೋದು, ಅಥವಾ ಯಾವ್ಯಾವ ಪಿನ್ನಿಂದ ಏನೇನು ಫಂಕ್ಷನ್ ಇದೆ ಅನ್ನೋದಾಗಿರ್ಬೋದು, ಇದೆಲ್ಲ ತಿಳ್ಕೊಳ್ತಾ ಹೋಗ್ತೀರಾ. ಎಸ್, ಅದೇ ನೆಕ್ಸ್ಟ್ ಪಾಯಿಂಟಲ್ಲೂ ಕೊಟ್ಟಿದ್ದಾರೆ, ಫಂಕ್ಷನ್ ಆರ್ ಯೂಸ್ ಆಫ್ ದಿ ಪಿನ್ ಅಂದರೆ ಪ್ರತಿ ಪಿನ್ನದು ಫಂಕ್ಷನ್ ಆಗಿರ್ಬೋದು, ಯೂಸ್ ಆಗಿರ್ಬೋದು ಏನು ಅಂತ ತಿಳ್ಕೊತೀರಾ. ಲೆಟ್ಸ್ ಸಿ ದಿ ನೆಕ್ಸ್ಟ್ ಸ್ಲೈಡ್. Timers or counters. Okay, the 8051 has two timers or counters. They can be used either as, yes, 8051 ಅಲ್ಲಿ ಎರಡು ಟೈಮರ್ ಅಥವಾ ಕೌಂಟರ್ ಇದೆ. ಟೈಮರ್ ಏನಕ್ಕೆ ಯೂಸ್ ಮಾಡ್ತೀವಿ, ಕೌಂಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಟೈಮರ್ಸ್ ಟು ಜನರೇಟ್ ಎ ಟೈಮ್ ಡಿಲೇ. ಏನಕ್ಕೆ ಯೂಸ್ ಮಾಡ್ತೀವಿ ಟೈಮರ್ನ ಯೂಸ್ ಮಾಡೋದು ಟು ಜನರೇಟ್ ದಿ ಟೈಮ್ ಡಿಲೇ ಜನರೇಟ್ ಮಾಡೋಕ್ಕೆ ವಿ ಆರ್ ಯೂಸಿಂಗ್ ಟೈಮರ್ಸ್. ನೆಕ್ಸ್ಟ್ ಪಾಯಿಂಟು, ಈವೆಂಟ್ ಕೌಂಟರ್ಸ್ ಟು ಕೌಂಟ್ ಈವೆಂಟ್ಸ್ ಹ್ಯಾಪನಿಂಗ್ ಔಟ್ಸೈಡ್ ದಿ ಮೈಕ್ರೋ ಕಂಟ್ರೋಲರ್. ಕೌಂಟರ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಟು ಕೌಂಟ್ ದಿ ಈವೆಂಟ್ಸ್, ಕೌಂಟ್ ಮಾಡಲಿಕ್ಕೆ ಎಷ್ಟು ಈವೆಂಟ್ಸ್ ಅಕ್ಕರ್ ಆಗ್ತಿದೆ ಔಟ್ಸೈಡ್ ದಿ ಮೈಕ್ರೋ ಕಂಟ್ರೋಲರ್ ಅನ್ನೋದನ್ನ ಕೌಂಟ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ counters. Let's move to next slide. Two 16-bit up counters. ಕೌಂಟರ್ಸ್ ಬಂದು ಎರಡೂನು 16 ಬಿಟ್ಸ್ ಆಗಿರುತ್ತೆ. ಅದನ್ನ ಏನಂತ ಕರಿತೀವಿ, T0 and T1 ಅಂತ. ಎಸ್, two 16-bit up counters named T0 and T1 are provided for general use of the programmer. ಅಂದರೆ 16-bit ಕೌಂಟರ್ಸ್ ಏನು ಅವೈಲಬಲ್ ಇದೆ ಅದು T0 and T1 ವಿಲ್ ಬಿ ಯೂಸ್ಡ್ ಫಾರ್ ಜನರಲ್ ಯೂಸ್ ಬೈ ದಿ ಪ್ರೋಗ್ರಾಮರ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್, ಈಚ್ ಕೌಂಟರ್ ಮೇ ಬಿ programmed to count internal clock pulse acting as a timer or programmed to count external pulses as a counter. ಕೌಂಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಆಗಲೇ ಹೇಳ್ದಂಗೆ ಇಟ್ ಈಸ್ ಯೂಸ್ ಟು ಕೌಂಟ್ ದಿ ಈವೆಂಟ್ಸ್. ಇಲ್ಲಿ ಏನು ಮಾಡ್ತಿದ್ದಾರೆ ಪ್ರೋಗ್ರಾಮರು, ಟು ಕೌಂಟ್ ದಿ ಇಂಟರ್ನಲ್ ಕ್ಲಾಕ್ ಪಲ್ಸ್ ಕೌಂಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇಫ್ ಇಟ್ ಈಸ್ ಯೂಸ್ಡ್ ಆಸ್ ಎ ಟೈಮರ್ ಆಗಿ ಯೂಸ್ ಮಾಡಿದ್ರೆ, ಅಥವಾ ಇಫ್ ಪ್ರೋಗ್ರಾಮ್ಡ್ ಆಸ್ ಎ ಕೌಂಟರ್ ಎಕ್ಸ್ಟರ್ನಲ್ ಕೌಂಟ್ನ ಅಂದರೆ
ಎಕ್ಸ್ಟರ್ನಲ್ ಪಲ್ಸಸ್ನ ಕೌಂಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್, ದಿ ಕೌಂಟರ್ಸ್ ಆರ್ ಡಿವೈಡೆಡ್ ಇಂಟು 2 8-bit registers called the timer low and timer high bytes. ಓಕೆ, ಕೌಂಟರ್ಸ್ನ 2 ಡಿಫ್ರೆಂಟ್ ರೆಜಿಸ್ಟರ್ಸ್ ಆಗಿ 2 ಡಿಫ್ರೆಂಟ್ 8-bit ರೆಜಿಸ್ಟರ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಫಸ್ಟ್ ಒನ್ ಬಂದು ಟೈಮರ್ ಲೋ ಬೈಟ್ಸ್ ಅಂತ ಕರೀತಾರೆ. ಟೈಮರ್ ಲೋ ಬೈಟ್ಸ್ ಬಂದು TL0 ಮತ್ತು TL1. ಮತ್ತೆ ನೆಕ್ಸ್ಟ್ ಸೆಟ್ ಬಂದು ಟೈಮರ್ ಹೈ ಬೈಟ್ಸ್. ಟೈಮರ್ ಹೈ ಬೈಟ್ಸ್ ಬಂದು TH0 ಆ್ಯಂಡ್ TH1 ಅಂತ ಕರೀತಾರೆ. ಓಕೆ, let's move on to next slide. All counter action is controlled by bit states in the timer mode. Control register TMOD, the timer or counter control register TCON, and certain program instructions. Okay, ನಮ್ಮದು ಕೌಂಟರ್ ಆಕ್ಷನ್ಸ್ನ ಯಾವೆಲ್ಲ ರೆಜಿಸ್ಟರ್ಸು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ ಇಲ್ಲಿ. TMOD ರೆಜಿಸ್ಟರ್ ನೀವು ಆಲ್ರೆಡಿ ಕೇಳಿರ್ತೀರ. ಇದು TMOD ರೆಜಿಸ್ಟರ್ಸ್ ಆ್ಯಂಡ್ TCON ರೆಜಿಸ್ಟರ್ಸು. ಈ TMOD ರೆಜಿಸ್ಟರ್ ಅನ್ನೋದು ಟೈಮರ್ ಮೋಡ್ ಕಂಟ್ರೋಲ್ಗೆ ಯೂಸ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ TMOD ಈಸ್ ನಥಿಂಗ್ ಬಟ್ ಟೈಮರ್ ಮೋಡ್ ಕಂಟ್ರೋಲ್ ರೆಜಿಸ್ಟರ್. TCON ಅಂದ್ರೆ ಏನು? ಟೈಮರ್ ಆರ್ ಕೌಂಟರ್ ಕಂಟ್ರೋಲ್ ರೆಜಿಸ್ಟರ್. ಸೊ ಇವೆರಡನ್ನೂ ಯೂಸ್ ಮಾಡ್ತೀವಿ. ಮತ್ತು ಕೆಲವೊಂದು ಪ್ರೋಗ್ರಾಮಿಂಗ್ ಇನ್ಸ್ಟ್ರಕ್ಷನ್ಸ್ ಕೂಡ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಕಂಟ್ರೋಲ್ ದಿ ಆಕ್ಷನ್ಸ್ ಆಫ್ ಕೌಂಟರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, TMOD is dedicated to 2 timers and can be considered 2 duplicate 4-bit registers, each of which controls the action of the timer. ಓಕೆ, TMOD ರಿಜಿಸ್ಟರ್ ಅಂದರೆ ಏನಂತ ಹೇಳಿದೆ? ಟೈಮರ್ ಮೋಡ್ ಕಂಟ್ರೋಲ್ ರಿಜಿಸ್ಟರ್. ಈ ಟೈಮರ್ ಮೋಡ್ ಕಂಟ್ರೋಲ್ ರಿಜಿಸ್ಟರ್ಸ್ ಬಂದು 2 ಟೈಮರ್ಸ್ಗೆ ಡೆಡಿಕೇಟ್ ಮಾಡಿಕೊಂಡು ನಾವು ಅದನ್ನು 2 ಡೂಪ್ಲಿಕೇಟ್ ರೆಜಿಸ್ಟರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. 4-bit ರೆಜಿಸ್ಟರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಮತ್ತು ಅದನ್ನು ಪ್ರತಿಯೊಂದು ರೆಜಿಸ್ಟರ್ ಆಕ್ಷನ್ ಕೂಡ ಟೈಮರು ಕಂಟ್ರೋಲ್ ಮಾಡ್ಬೋದು. ಓಕೆ, TCON has control bits and flags for the timer in the upper control bits and flags for the external interrupts in the lower nipple. TCON ರಿಜಿಸ್ಟರ್ ಏನು ಮಾಡುತ್ತೆ? ಇಟ್ ಕಂಟ್ರೋಲ್ಸ್ ದಿ ಕಂಟ್ರೋಲಿಂಗ್ ರೆಜಿಸ್ಟರ್. ಅದು ಟೈಮರ್ ಅಥವಾ ಕೌಂಟರ್ದು ಆ್ಯಕ್ಷನ್ಸ್ನ ಕಂಟ್ರೋಲ್ ಮಾಡೋ ರೆಜಿಸ್ಟರ್ ಅದು. ಇಲ್ಲೇನು ಮಾಡ್ತೀವಿ? ಅದರಲ್ಲಿ ಕಂಟ್ರೋಲ್ ಬಿಟ್ಸು ಮತ್ತು ಫ್ಲಾಗ್ಸ್ ಇರುತ್ತೆ ಫಾರ್ ದಿ ಟೈಮರ್ ಇನ್ ದಿ ಅಪ್ಪರ್ ಕಂಟ್ರೋಲ್ ಬಿಟ್ಸು, ಮತ್ತು ಫ್ಲಾಗ್ಸ್ ಫಾರ್ ದಿ ಎಕ್ಸ್ಟರ್ನಲ್ ಇಂಟರಪ್ಟ್ಸ್. ಎಕ್ಸ್ಟರ್ನಲ್ ಇಂಟರಪ್ಟ್ಸ್ಗೆ ಫ್ಲಾಗ್ಸು ಇನ್ ದಿ ಲೋವರ್ ನಿಪ್ಪಲ್. ಲೋವರ್ ನಿಪ್ಪಲಲ್ಲಿ ಏನಿರುತ್ತೆ? ಫ್ಲಾಗ್ಸ್ ಇರುತ್ತೆ ಫಾರ್ ದ ಎಕ್ಸ್ಟರ್ನಲ್ ಇಂಟರಪ್ಟ್ಸು. ಮತ್ತು ಹೈಯರ್ ನಿಪ್ಪಲಲ್ಲಿ ದೇರ್ ವಿಲ್ ಬಿ ಕಂಟ್ರೋಲ್ ಬಿಟ್ಸ್ ಮತ್ತು ಫ್ಲಾಗ್ಸ್ ಫಾರ್ ದಿ ಟೈಮರ್ಸ್. ಓಕೆ, ಅಂಡರ್ಸ್ಟುಡ್? ಓಕೆ, these timers exist in the SFR area as pairs of 8-bit registers. ಈ ಟೈಮರ್ಸ್ ಬಂದು ಎಲ್ಲಿರುತ್ತೆ? SFR ರಿಜಿಸ್ಟರ್ಸ್ ಏರಿಯಾದಲ್ಲಿ ಇರುತ್ತೆ. ಯಾವ್ಯಾವ ರೆಜಿಸ್ಟರು ಏನಿರುತ್ತೆ ಅಂತ ಹೇಳ್ತಾನೆ. TL0 8AH, ಇಟ್ ಈಸ್ ಎ ಲೊಕೇಶನ್. ಮತ್ತು TH0 ಇಟ್ ಈಸ್ 8CH ಫಾರ್ ಟೈಮರ್ 0. ಟೈಮರ್ 0ಗೆ ಏನಿರುತ್ತೆ? TL0 ಮತ್ತು TH0. ಅದೇ ರೀತಿ ಟೈಮರ್ 1ಗೆ ಟೈಮರ್ 1 TL1 which is nothing but at 8BH and TH1 at TL1 at 8BH and TH1 at 8DH for timer 1. LSB is 0, MSB will be the bit 7. Bit 0 in the bit 7. ಇದು ಬಂದು 8 bit ಅಲ್ವಾ? Bit 0 acts as a LSB, bit 7 acts as a MSB. Next one, when used as a timers, the registers are incremented once per machine cycle. ಟೈಮರ್ಸ್ ಆಗಿ ಯೂಸ್ ಮಾಡಿದಾಗ ಏನಾಗುತ್ತೆ? ರೆಜಿಸ್ಟರ್ಸ್ ಬಂದು ಇಟ್ ವಿಲ್ ಬಿ incremented ಫಾರ್ ಎವ್ರಿ ಮಷಿನ್ ಸೈಕಲ್. ಈಚ್ ಮಷಿನ್ ಸೈಕಲ್ಗೆ ಎಷ್ಟು ಕ್ಲಾಕ್ಸ್ ಇರುತ್ತೆ? 12 ಕ್ಲಾಕ್ ಸೈಕಲ್ಸ್ ಇರುತ್ತೆ.
ಆಗ ನಾವು ಕೌಂಟ್ ಫ್ರೀಕ್ವೆನ್ಸಿ ಹೇಗೆ ಕಂಡುಹಿಡಿತೀವಿ? ಸಿಸ್ಟಮ್ ಕ್ಲಾಕ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ 12 ಮಾಡ್ತೀವಿ. ದಟ್ಸ್ ವಾಟ್ ಹಿ ಹ್ಯಾಸ್ ಗಿವನ್ ಹಿಯರ್. ಈಚ್ ಮಷಿನ್ ಸೈಕಲ್ ಈಸ್ ಆಫ್ 12 clock cycles ಮತ್ತೆ count frequency is equal to system clock frequency divided by 12. Okay. When used as counters, the registers will be incremented once on every 1 to 0 on the appropriate input pin. ಅಂದ್ರೆ ಕೌಂಟರ್ ಆಗಿ ಯೂಸ್ ಮಾಡಿದಾಗ ದ ನೆಗೆಟಿವ್ ಎಜ್ ಅಕ್ಕರ್ ಆಗತ್ತಲ್ಲ, 1 to 0 ಟ್ರಾನ್ಸಿಷನ್ ಆಗ್ತಾ ಇರುತ್ತೆ. ಕ್ಲಾಕ್ ಅಲ್ಲಿ 1 to 0 ಟ್ರಾನ್ಸಿಷನ್ ಆಗೋವಾಗ ಪ್ರತಿ ನೆಗೆಟಿವ್ ಎಡ್ಜ್ಗೆ ಏನಾಗುತ್ತೆ, ನಮಗೆ ಒಂದು ಇನ್ಕ್ರಿಮೆಂಟ್ ಆಡ್ ಆಗ್ತಾ ಹೋಗುತ್ತೆ ರೆಜಿಸ್ಟರ್ಸ್ಗೆ. ಟಿ ನಾಟ್ ಬಂದು ಟೈಮ್ ವಾಟ್ ಕೌಂಟರ್ ಟಿ ನಾಟ್ ಏನು ಯೂಸ್ ಮಾಡ್ತೀವಿ ನಾವು, ದಟ್ ಈಸ್ ನಥಿಂಗ್ ಬಟ್ ಪೋರ್ಟ್ 3 ಪಿನ್ ಅಲ್ಲಿ 3.4. ಮತ್ತೆ T1 ಬಂದು P3.5 ಅಂದ್ರೆ ಪೋರ್ಟ್ 3ನ 5ನೇ ಪಿನ್ನು ವಿಲ್ ಬಿ ಯೂಸ್ಡ್ ಆಸ್ T0, 6ನೇ ಪಿನ್ ವಿಲ್ ಬಿ ಯೂಸ್ಡ್ ಆಸ್ T1. The pins must be held high for one complete machine cycle and then low for one complete machine cycle. ಈಗ ಪಿನ್ನ ಒಂದ್ಸತಿ ಹೈ ಮಾಡಿಬಿಟ್ರೆ ಇಮಿಡಿಯೇಟ್ ನಾನು ಲೋ ಮಾಡೋಕ್ಕಾಗಲ್ಲ, ಅಥವಾ ಲೋ ಮಾಡಿಬಿಟ್ರೆ ಇಮಿಡಿಯೇಟ್ ಅದನ್ನು ಹೈ ಮಾಡಬಾರ್ದು. ಅದಕ್ಕೆ ಒಂದು ಪಿನ್ನು ಇಫ್ ಇಟ್ ಈಸ್ ಹೆಲ್ಡ್ ಹೈ, ಒಂದು ಕಂಪ್ಲೀಟ್ ಸೈಕಲ್ ಅದನ್ನು ಹೈಯಲ್ಲೇ ಬಿಡಬೇಕು, ಮತ್ತು ಒಂದು ಕಂಪ್ಲೀಟ್ ಸೈಕಲ್ನಲ್ಲಿ ಅದು ಲೋವಲ್ಲೇ ಇರಬೇಕು. ಓಕೆ, ದಿ ಟೈಮರ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್, ಏನೇನಕ್ಕೆ ಯೂಸ್ ಮಾಡ್ತೀವಿ ಟೈಮರ್ಸ್ನ? ಫಸ್ಟ್ ಒನ್ ಬಂದು ಇಂಟರ್ವಲ್ ಟೈಮಿಂಗ್, ನೆಕ್ಸ್ಟ್ ಒನ್ ಬಂದು ಈವೆಂಟ್ ಕೌಂಟಿಂಗ್. ಆಗಲೇ ಹೇಳಿದೆ ನಾನು, ಟೈಮರ್ಸ್ನ ವಿ ವಿಲ್ ಪ್ರೋಗ್ರಾಮ್ ಫಾರ್ ಟೈಮರ್ಗೆ, ಇಂಟರ್ವಲ್ ಟೈಮ್ಸ್ಗೆ ಡಿಲೇ ಟೈಮರ್ ಆಗಿ ಯೂಸ್ ಮಾಡ್ಬೋದು, ಮತ್ತು ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಕೌಂಟರ್ ಟು ಕೌಂಟ್ ದಿ ಈವೆಂಟ್ ಅಂತ. ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಒನ್ ಇಸ್ ನಥಿಂಗ್ ಬಟ್ ಇಂಟರ್ವಲ್ ಟೈಮಿಂಗ್. The timer is programmed to overflow at a regular interval and set the timer overflow flag. Overflow means reaching maximum count of FFFH. ಓಕೆ, ಟೈಮರ್ನ ಏನಕ್ಕೆ ಪ್ರೋಗ್ರಾಮ್ ಮಾಡ್ಬೋದು ನಾವು? ಓವರ್ಫ್ಲೋ ಆದಾಗ ಟೈಮರು ರೆಗ್ಯುಲರ್ ಇಂಟರ್ವಲ್ ಅಟ್ ಪ್ರೋಗ್ರಾಮ್ ಟು ಓವರ್ಫ್ಲೋ ಅಟ್ ಎ ರೆಗ್ಯುಲರ್ ಇಂಟರ್ವಲ್ ಅಂತ ಹೇಳ್ತಾನೆ. ಮತ್ತೆ ಓವರ್ಫ್ಲೋ ಫ್ಲಾಗ್ನ ಸೆಟ್ ಮಾಡಬೇಕಾಗತ್ತೆ ಆ ಟೈಮಲ್ಲಿ. ಓವರ್ಫ್ಲೋ ಯಾವಾಗ ಅಕ್ಕರ್ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ವೆನ್ ದಿ ಮ್ಯಾಕ್ಸಿಮಮ್ ಕೌಂಟ್ ಆಫ್ FFFH. ಓಕೆ, ನೆಕ್ಸ್ಟ್ ಒನ್ ಬಂದು ಈವೆಂಟ್ ಕೌಂಟಿಂಗ್. ಡಿಟರ್ಮೈನ್ ದಿ ನಂಬರ್ ಆಫ್ ಅಕ್ಕರೆನ್ಸಸ್ ಆಫ್ ಆನ್ ಈವೆಂಟ್. ಈವೆಂಟ್ ಕೌಂಟಿಂಗ್ ಅಂದ್ರೆ ಏನು? ಕೌಂಟ್ ಮಾಡುತ್ತದು, ಎಷ್ಟು ಸತಿ ಈವೆಂಟ್ ಅಕ್ಕರ್ ಆಗುತ್ತೆ ಅನ್ನೋದನ್ನ ಕೌಂಟ್ ಮಾಡುತ್ತೆ. ಅದೇ ಹೇಳ್ತಾನೆ ಇಲ್ಲಿ, ಡಿಟರ್ಮೈನ್ ದಿ ನಂಬರ್ ಆಫ್ ಅಕ್ಕರೆನ್ಸಸ್ ಆಫ್ ಆನ್ ಈವೆಂಟ್. An event is an external stimulus that provides a 1 to 0 transition on a pin of the MUSI. MUSI is nothing but microcontroller. ಪಿನ್ ಡಯಾಗ್ರಾಮ್ ಆಫ್ ದಿ 8051. ನೀವಿಲ್ಲಿ ಪಿನ್ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು. ಈ ಪಿನ್ ಡಯಾಗ್ರಾಮ್ ಆಕ್ಚುಲಿ ನನ್ನ ನೋಟ್ಸ್ ಅಲ್ಲಿ, ಐ ಮೀನ್ ಸ್ಟಡಿ ಮೆಟೀರಿಯಲ್ ಅಲ್ಲಿ ಐ ಹ್ಯಾವ್ ಅಟ್ಯಾಚ್ಡ್ ದಿಸ್ ಪಿನ್ ಡಯಾಗ್ರಾಮ್. ಇನ್ನು ಡೀಟೈಲ್ ಆಗಿ ನೀವು ಅದನ್ನ ಅಲ್ಲಿ ನೋಡ್ಕೋಬಹುದು. ಐ ಥಿಂಕ್ ಇಟ್ ಈಸ್ ವಿಸಿಬಲ್ ಟು ಯು ಆಲ್. ಫಸ್ಟ್ 8 ಪಿನ್ನು ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಪೋರ್ಟ್ 1. ಕಾಣಿಸ್ತಿದ್ಯಾ ಎಲ್ರಿಗೂ? 1 to ಪೋರ್ಟ್ ಪಿನ್ ನಂಬರ್ 1 to 8 ಬಂದು ಪೋರ್ಟ್ 1ಗೆ ಯೂಸ್ ಮಾಡ್ಕೊಂಡಿದ್ದಾರೆ. 10 ಇಂದ ಯು ಕ್ಯಾನ್ ಸಿ ಫ್ರಮ್ 10 to 17 ಪೋರ್ಟ್ 3 ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಕ್ರಿಸ್ಟಲ್ ಇನ್ಪುಟ್ ನೆಕ್ಸ್ಟ್ 18th ಪಿನ್ ಬಂದು ಕ್ರಿಸ್ಟಲ್ ಇನ್ಪುಟ್ 2, 19th ಒನ್ ಬಂದು ಕ್ರಿಸ್ಟಲ್ ಇನ್ಪುಟ್ 1, 20th ಬಂದು ಇಟ್ ಈಸ್ VSS ಅಂದ್ರೆ ಗ್ರೌಂಡ್. ಮತ್ತೆ ಈ ಕಡೆ ಬಂದ್ರೆ 21 ಇಂದ 28 ವರ್ಗೂ ಯು ಕ್ಯಾನ್ ಸಿ ದೇರ್ ಇಟ್ ಈಸ್ ಪೋರ್ಟ್ 2.
ನೆಕ್ಸ್ಟ್ 29th ಬಂದು ಪ್ರೋಗ್ರಾಮ್ ಸ್ಟೋರ್ ಎನೇಬಲ್, ದಟ್ ಈಸ್ ನಥಿಂಗ್ ಬಟ್ PSEN, ಪ್ರೋಗ್ರಾಮ್ ಸ್ಟೋರ್ ಎನೇಬಲ್ ಆಗಿ ಯೂಸ್ ಮಾಡ್ತಾರೆ. 30th ಪಿನ್ ಬಂದು ಅಡ್ರೆಸ್ ಲ್ಯಾಚ್ ಎನೇಬಲ್, ಅದು ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಅಡ್ರೆಸ್ ಲ್ಯಾಚ್ ಎನೇಬಲ್ ಬೈ ಎಲಿ ರಿಜಿಸ್ಟರ್. ಮತ್ತೆ 31st ಪಿನ್ ಬಂದು ಎಕ್ಸ್ಟರ್ನಲ್ ಎನೇಬಲ್. ಓಕೆ, ಮತ್ತೆ ಪಿನ್ ನಂಬರ್ 32 ಇಂದ ಪಿನ್ ನಂಬರ್ 39 ವರೆಗೂ ಇಟ್ ಈಸ್ ಯೂಸ್ಡ್ ಆಸ್ ಎ ಪೋರ್ಟ್ 0. ಮತ್ತೆ ಪಿನ್ ನಂಬರ್ 40 ಇಸ್ ನಥಿಂಗ್ ಬಟ್ VCC. Okay, let's move on to next slide which explains you ಯಾವ ಪಿನ್ಗೆ ಏನೇನು ಫಂಕ್ಷನ್ ಇದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಲೆಟ್ಸ್ ಸಿ. ಓಕೆ, ಪಿನ್ 1 ಟು ಪಿನ್ 8. ನಾನು ಆಗಲೇ ಹೇಳಿದೆ ಪಿನ್ 1 ಇಂದ ಪಿನ್ 8 ವರೆಗೂ ಯಾವ ಪೋರ್ಟು, ಇಟ್ಸ್ ನಥಿಂಗ್ ಬಟ್ ಪೋರ್ಟ್ 1. Okay, these pins are known as port 1. It is a general purpose port. This port doesn't serve any other functions. It is internally pulled up bidirectional IO port. Yes, ನೀವು IO ports ಆಲ್ರೆಡಿ ಓದಿರ್ತೀರಾ, ಅದರಲ್ಲಿ ಇದೆಲ್ಲ ಬಂದಿರುತ್ತೆ. ಆ್ಯಕ್ಚುಲಿ ಏನು ಹೇಳ್ತಾನೆ, ಪೋರ್ಟ್ 1 ಬಂದು ಈಸ್ ನಥಿಂಗ್ ಬಟ್ ಪಿನ್ಸ್ 1 to 8. ಅಂದರೆ ಪಿನ್ಸ್ 1 to 8 ವಿಲ್ ಬಿ ಯೂಸ್ಡ್ ಆಸ್ ಎ ಪೋರ್ಟ್ 1. ಇದು ಬಂದು ಜನರಲ್ ಪರ್ಪಸ್ ಪೋರ್ಟ್ ಆಗಿ ಯೂಸ್ ಮಾಡ್ಕೋತೀವಿ. ಇಟ್ ಡಸಂಟ್ ಸರ್ವ್ ಎನಿ ಅದರ್ ಫಂಕ್ಷನ್ಸ್. ಇದು ಬಂದು ಇಂಟರ್ನಲ್ಲಿ ಪುಲ್ಡ್ ಅಪ್ ಆಗಿರುತ್ತೆ ಮತ್ತು ಬೈ ಡೈರೆಕ್ಷನಲ್ IO ಪೋರ್ಟ್. ನೆಕ್ಸ್ಟ್ ಬಂದು ಪಿನ್ 9. ಏನು ಪಿನ್ 9? ಇಟ್ ಈಸ್ ಎ ರೀಸೆಟ್ ಪಿನ್. ಎಸ್, ಆ ಪಿನ್ನನ್ನು ನಾವು ರೀಸೆಟ್ ಪಿನ್ ಆಗಿ ಯೂಸ್ ಮಾಡ್ಕೋತೀವಿ. ವಿಚ್ ಈಸ್ ಯೂಸ್ಡ್ ಟು ರೀಸೆಟ್ ದಿ ಮೈಕ್ರೋ ಕಂಟ್ರೋಲರ್ ಟು ಇಟ್ಸ್ ಇನಿಷಿಯಲ್ ವ್ಯಾಲ್ಯೂಸ್. ಪಿನ್ 9ನ ನಾವು ರೀಸೆಟ್ ಪಿನ್ ಆಗಿ ಯೂಸ್ ಮಾಡ್ಕೋತೀವಿ. ಸೊ ದಟ್ ನಾವೇನು ಮಾಡ್ಕೋಬೋದು, ಇಫ್ ವಿ ರೀಸೆಟ್ ಇಟ್, ಮೈಕ್ರೋ ಕಂಟ್ರೋಲರ್ ಎಲ್ಲಾನು ಇನಿಷಿಯಲ್ ವ್ಯಾಲ್ಯೂಸ್ಗೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಬಂದು ಪಿನ್ಸ್ 10 to 17. These pins are known as port 3. This port serves some functions like interrupts, timer input, control signals, serial communication signals, RxD and TxD, etc. ಪಿನ್ಸ್ 10 to 17 ಏನು ಹೇಳಿದ್ದೆ ನಾನು, ಇಟ್ ಈಸ್ ನಥಿಂಗ್ ಬಟ್ ಪೋರ್ಟ್ 3 ಅಂತ ಹೇಳಿದ್ದೆ. IO ಪೋರ್ಟ್ಸು ಓದಬೇಕಾದ್ರೆ ನೀವು ಪೋರ್ಟ್ 3 ಬಗ್ಗೆ ತಿಳ್ಕೊಂಡಿರ್ತೀರ. ಪೋರ್ಟ್ 3 ಈಸ್ ರಿಸರ್ವ್ಡ್ ಫಾರ್ ಸ್ಪೆಷಲ್ ಫಂಕ್ಷನ್ಸ್ ಅಲ್ವಾ. ವಿ ಕಾಂಟ್ ಯೂಸ್ ಇಟ್ ಫಾರ್ ಎಕ್ಸ್ಟರ್ನಲ್ ಇಂಟರ್ಫೇಸ್ಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಸ್ಪೆಷಲಿ ಡೆಡಿಕೇಟೆಡ್ ಫಾರ್ ಸ್ಪೆಷಲ್ ಫಂಕ್ಷನ್ಸ್. ಏನೇನು ಸಮ್ ಫಂಕ್ಷನ್ಸ್ ಲೈಕ್ ಇಂಟರಪ್ಟ್ಸ್ ಆಗಿರ್ಬೋದು, ಟೈಮರ್ಸ್ ಆಗಿರ್ಬೋದು, ಕಂಟ್ರೋಲ್ ಸಿಗ್ನಲ್ಸ್ ಆಗಿರ್ಬೋದು, ಸೀರಿಯಲ್ ಕಮ್ಯುನಿಕೇಷನ್ಗೆ ಸೀರಿಯಲ್ ಪೋರ್ಟನ್ನು ಯೂಸ್ ಮಾಡ್ಕೋತೀವಿ ಫಾರ್ RxD, TxD. ಈ ಥರ ಸ್ಪೆಷಲ್ ಫಂಕ್ಷನ್ಸ್ ಎಲ್ಲ ಇಟ್ ವಿಲ್ ಬಿ ಅಸೋಸಿಯೇಟೆಡ್ ವಿತ್ ಪೋರ್ಟ್ 3. ನೆಕ್ಸ್ಟ್ ಪಿನ್ಸ್ ನೋಡೋಣ. Pins 18 and 19. These pins are used for interfacing an external crystal to get the system clock. ಏನು ಮಾಡ್ತೀವಿ, ಪಿನ್ಸ್ 18, 19ಗೆ ನಾವು ಎಕ್ಸ್ಟರ್ನಲ್ ಕ್ರಿಸ್ಟಲ್ನ ಇನ್ಸರ್ಟ್ ಮಾಡ್ತೀವಿ ಫಾರ್ ಗೆಟಿಂಗ್ ದಿ ಸಿಸ್ಟಮ್ ಕ್ಲಾಕ್. ನೆಕ್ಸ್ಟ್ ಪಿನ್ ಬಂದು ಇಟ್ಸ್ ಪಿನ್ 20. This pin provides the power supply to the circuit. ಪಿನ್ 20 ಏನಕ್ಕೆ ಯೂಸ್ ಮಾಡ್ಕೊತೀವಿ, ಇದನ್ನು ಪವರ್ ಸಪ್ಲೈಗೋಸ್ಕರ ಯೂಸ್ ಮಾಡ್ಕೊತೀವಿ ಟು ದಿ ಸರ್ಕ್ಯೂಟ್. ಯೂಶಲಿ ನಾವು ಪಿನ್ 20 ಏನು ಮಾಡ್ತೀವಿ, ಫಿಗರಲ್ಲಿ ನೋಡ್ಬೋದು, ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಗ್ರೌಂಡ್. ಯೂಶಲಿ ನಾವು ICಲಿ ಪಿನ್ 20ನ ಗ್ರೌಂಡ್ ಮಾಡ್ತೀವಿ, 40ನ VCCಗೆ ಕೊಡ್ತೀವಿ. ನೆಕ್ಸ್ಟ್ ಪಿನ್ 21 to 28. ಮುಂಚೆನೇ ಹೇಳಿದ್ದೆ ಪಿನ್ಸ್ 21 to 28 ಏನಕ್ಕೆ ಯೂಸ್ ಮಾಡ್ತೀವಿ, ಇಟ್ ಆಕ್ಟ್ಸ್ ಆಸ್ ಎ ಪೋರ್ಟ್ 2. ಎಸ್, ದೀಸ್ ಪಿನ್ಸ್ ಆರ್ ನೋನ್ ಆಸ್ port 2. It serves as IO port. Higher order address bus signals are also multiplexed using this ports. ಈ ಪೋರ್ಟ್ ನಾವು
ಪೋರ್ಟ್ 2ನ ಯಾವ ಪಿನ್ಸ್ಗೆ ಯೂಸ್ ಮಾಡ್ತೀವಿ? ಪಿನ್ 21 to 28 ಬಂದು ಪೋರ್ಟ್ 2, ಇಟ್ ಈಸ್ ಎ ಐಒ ಪೋರ್ಟ್. ಮತ್ತು ಇದು ಹೈಯರ್ ಆರ್ಡರ್ ಅಡ್ರೆಸ್ ಬಸ್ ಸಿಗ್ನಲ್ಸ್ನ ಮಲ್ಟಿಪ್ಲೆಕ್ಸ್ ಮಾಡೋದಕ್ಕೋಸ್ಕರ ಕೂಡ ಈ ಪೋರ್ಟನ್ನ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಪಿನ್ಸ್ ಪಿನ್ 29. ಏನು ಪಿನ್ 29? ಪ್ರೋಗ್ರಾಮ್ ಸ್ಟೋರ್ ಎನೇಬಲ್ ಅಂತ ಹೇಳಿದ್ದೆ ಫಿಗರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಪಿನ್ ಡಯಾಗ್ರಾಮ್. ಎಸ್, this is nothing but PSEN pin, which is nothing but program store enable. It is used to read a signal from the external program memory. External program memory ಇಂದ ನಾವೇನ ಸಿಗ್ನಲ್ ರೀಡ್ ಮಾಡ್ಕೋಬೇಕಾದ್ರೆ we will use this pin, that is nothing but pin 29, which is nothing but program store enable. Okay, the next pin is pin 30. ಏನು ಪಿನ್ 30? ಎಕ್ಸ್ಟರ್ನಲ್ ಆಕ್ಸಿಸ್. ಎಕ್ಸ್ಟರ್ನಲ್ ಆಕ್ಸಿಸ್ಗೆ ಈ ಪಿನ್ ಯೂಸ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ EA ಪಿನ್. ದಿಸ್ ಈಸ್ EA ಪಿನ್ ವಿಚ್ ಸ್ಟ್ಯಾಂಡ್ಸ್ ಫಾರ್ ಎಕ್ಸ್ಟರ್ನಲ್ ಆಕ್ಸಿಸ್ ಇನ್ಪುಟ್. It is used to enable or disable the external memory interfacing. External memoryನ enable ಅಥವಾ disable ಮಾಡಲಿಕ್ಕೆ ನಾವೇನು ಮಾಡ್ತೀವಿ? EA ಪಿನ್ನ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಈಸ್ ಪಿನ್ 31. ಏನಕ್ಕೆ ಯೂಸ್ ಮಾಡ್ತೀವಿ ಪಿನ್ 31ನ? ದಿಸ್ ಇಸ್ ಎ ALE ಪಿನ್, ಅಡ್ರೆಸ್ ಲ್ಯಾಚ್ ಎನೇಬಲ್ ಪಿನ್. ಏನು ಮಾಡುತ್ತಿದ್ದು? ಇಟ್ ಈಸ್ ಯೂಸ್ಡ್ ಟು ಡಿಮಲ್ಟಿಪ್ಲೆಕ್ಸ್ ದಿ ಅಡ್ರೆಸ್ ಡೇಟಾ ಸಿಗ್ನಲ್ ಆಫ್ ದಿ ಪೋರ್ಟ್. ಡಿಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ ವಿ ಆರ್ ಅಡ್ರೆಸ್ ಡೇಟಾ ಸಿಗ್ನಲ್ನ ಡಿಮಲ್ಟಿಪ್ಲೆಕ್ಸ್ ಮಾಡಲಿಕ್ಕೆ ವಿ ಆರ್ ಯೂಸಿಂಗ್ ದಿಸ್ ಅಡ್ರೆಸ್ ಲ್ಯಾಚ್ ಎನೇಬಲ್ pin, that is nothing but pin number 31. Let's see the next pin. Okay, pins 32 to 39. Pins 32 to 39 ಏನಕ್ಕೆ ಯೂಸ್ ಮಾಡ್ತೀವಿ? It is nothing but port 0. These pins are known as port 0. It serves as IO port. Lower order address and data bus signals are multiplexed using this port. Pins 32 to 39 ಏನಕ್ಕೆ ಯೂಸ್ ಮಾಡ್ತೀವಿ? It is nothing but port 0 ಮತ್ತು it serves as a normal IO port ಥರನೇ ಸರ್ವ್ ಮಾಡುತ್ತೆ. ಮತ್ತು ಲೋವರ್ ಆರ್ಡರ್ ಅಡ್ರೆಸ್ ಆ್ಯಂಡ್ ಡೇಟಾ ಬಸ್ ಸಿಗ್ನಲ್ಸ್ನ ನಾವೇನು ಮಾಡ್ತೀವಿ? ಯೂಸಿಂಗ್ ದಿಸ್ ಪೋರ್ಟ್ ವಿ ವಿಲ್ ಮಲ್ಟಿಪ್ಲೆಕ್ಸ್ ಮಾಡ್ತೀವಿ. ನೆಕ್ಸ್ಟು ಪಿನ್ ನಂಬರ್ 40. ಏನಕ್ಕೆ ಯೂಸ್ ಮಾಡ್ತೀವಿ ಪಿನ್ ನಂಬರ್ 40ನ? VCCಗೆ ಯೂಸ್ ಮಾಡ್ತೀವಿ. ಏನು ಪಿನ್ ನಂಬರ್ 40? ದಿಸ್ ಪಿನ್ ಈಸ್ ಯೂಸ್ಡ್ ಟು ಪ್ರೊವೈಡ್ ಪವರ್ ಸಪ್ಲೈ ಟು ದಿ ಸರ್ಕ್ಯೂಟ್. Pin 20 ಬಂದು it will be used as a ground to the circuit, and pin 40 ಬಂದು it will be used as a power supply to the circuit. Okay, next, see the next slide. Okay, have listed some of the multiple choice questions. Let's see. How many machine cycles is or executed by the counters in 8051 in order to detect 1 to 0 transition at the external pin? ಎಷ್ಟು ಸೈಕಲ್ಸ್ ಬೇಕು 8051 ಕೌಂಟರ್ಗೆ ಟು ಡಿಟೆಕ್ಟ್ 1 to 0 ಟ್ರಾನ್ಸಿಷನ್ ಇನ್ ದಿ ಎಕ್ಸ್ಟರ್ನಲ್ ಪಲ್ಸ್ ಅಂತ ಕೇಳ್ತಾನೆ. ಎಷ್ಟು ಆಪ್ಷನ್ಸ್ ನೋಡೋಣ. ಆಪ್ಷನ್ A, that is 1. ಆಪ್ಷನ್ B, that is 2. Option C, that is 4. Option D, that is 8. ಏನು ಆನ್ಸರು? It is 2. That is nothing but option number B. 2 cycles will be executed. Let's see the next question. Which port does not represent quasi bidirectional nature
of the I/O ports in accordance to the pin configuration of 8051 microcontroller. According to 8051 microcontroller pin configuration ನೋಡಿದ್ರೆ ಯಾವ ಒಂದು ಪೋರ್ಟು ಕ್ವೇಸಿ ಬೈಡೈರೆಕ್ಷನಲ್ ನೇಚರಲ್ಲಿ ಇರಲ್ಲ ಅಂತ ಕೇಳ್ತಾನೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ದಟ್ ಈಸ್ ಪೋರ್ಟ್ 0. ಪೋರ್ಟ್ 0 ಪಿನ್ಸ್ ಯಾವ್ಯಾವು? ಪಿನ್ಸ್ ಫ್ರಮ್ 32 to 39. ಮತ್ತು ಆಪ್ಷನ್ ಬಿ ಇಸ್ ಪೋರ್ಟ್ 1. ಪಿನ್ಸ್ ಯಾವ್ಯಾವು ಪೋರ್ಟ್ 1ಗೆ? 1 to 8. ನೆಕ್ಸ್ಟು ಆಪ್ಷನ್ ಸಿ ಪೋರ್ಟ್ 2. ಪೋರ್ಟ್ 2 ಪಿನ್ಸ್ ಬಂದು ಫ್ರಮ್ 21 to 28. ನೆಕ್ಸ್ಟ್ ಆಪ್ಷನ್ ಡಿ ಪಿನ್ಸ್ ಬಂದು that is 10 to 17, which is nothing but port 3. ಯಾವ ಪೋರ್ಟು? It is port 0. That is the pins 32 to 39 are not quasi bidirectional. ಅಂದರೆ port 0 is not quasi bidirectional. Okay, let's see next question. At what pin number there is a reset pin which is used to reset the microcontroller to its initial values? ಆಗಲೇ ಹೇಳಿದೆ reset pin ಏನು ಮಾಡುತ್ತೆ? It resets the microcontroller to the initial values. ಅಂದರೆ ಇನಿಷಿಯಲ್ ವ್ಯಾಲ್ಯೂಸ್ ಏನಿರುತ್ತೆ ಅದಕ್ಕೆ ಸೆಟ್ ಮಾಡುತ್ತೆ ಮೈಕ್ರೋಕಂಟ್ರೋಲರ್ನ. ಯಾವ ಪಿನ್ನು? ಲೆಟ್ಸ್ ಸಿ ದಿ ಆಪ್ಷನ್ಸ್. ಆಪ್ಷನ್ ಎ pin 9, option B pin 20, option C pin 30, option D pin 35. Top pin no, it is pin number 9. A pin number 9 is used as a reset pin. ಈ ಸೆಷನ್ನಿಂದ ನಿಮ್ಗೆ ಏನೇನು ಅರ್ಥ ಆಯಿತು? ಐ ಥಿಂಕ್ ನಿಮಗೆ ಎಲ್ಲ ಪೋರ್ಟ್ಸ್ ಬಗ್ಗೆ ತಿಳ್ಕೊಂಡ್ರಿ. ಪೋರ್ಟ್ಸ್ ಮೀನ್ಸ್ ಯಾವ್ಯಾವ ಪಿನ್ಗೆ ಯಾವ್ಯಾವ ಪೋರ್ಟ್ ಕನೆಕ್ಷನ್ ಇದೆ. ಪಿನ್ ಕಾನ್ಫಿಗರೇಷನ್ ನೋಡಿದ್ರಿ 8051 ಪಿನ್ ಕಾನ್ಫಿಗರೇಷನಲ್ಲಿ ವಿಚ್ ಆಲ್ ಪೋರ್ಟ್ಸ್ ಆರ್ ಕಾನ್ಫಿಗರ್ಡ್ ಟು ವಿಚ್ ಆರ್ ಪಿನ್ಸ್ ಅನ್ನೋದು ತಿಳ್ಕೊಂಡ್ರಿ. ಮತ್ತು ದಿ ಯೂಸಸ್ ಆಫ್ ಈಚ್ ಪಿನ್ ಗೊತ್ತಾಯಿತು. ಫಾರ್ ವಾಟ್ ದಟ್ ಪಿನ್ ಇಸ್ ಡೆಡಿಕೇಟೆಡ್ ಅನ್ನೋದು ಗೊತ್ತಾಯಿತು. ದೆನ್ ಟೈಮರ್ಸ್ ಆ್ಯಂಡ್ ಕೌಂಟರ್ಸ್ ಬಗ್ಗೆ ತಿಳ್ಕೊಂಡ್ರಿ. ಏನು ಟೈಮರ್ಸ್ ಆರ್ ಕೌಂಟರ್ಸ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಏನಕ್ಕೆ ಯೂಸ್ ಮಾಡ್ತಾರೆ ಟೈಮರ್ಸ್ ಆರ್ ಕೌಂಟರ್ಸ್ನ? ಟೈಮರ್ಸ್ ಫಾರ್ ಜಸ್ಟ್ ಟೈಮ್ ಡಿಲೇ. ಫಾರ್ ಟೈಮ್ ಡಿಲೇ ಕೊಡೋದಕ್ಕೆ ಟೈಮರ್ಸ್ನ ಯೂಸ್ ಮಾಡ್ಕೋತಾರೆ. ಕೌಂಟರ್ಸ್ನ ಫಾರ್ ಏನಕ್ಕೆ? ಕೌಂಟಿಂಗ್ ದಿ ಈವೆಂಟ್ ಕೌಂಟರ್. ಎಸ್, ಟೈಮರ್ಸ್ ಆರ್ ಕೌಂಟರ್ಸ್ ಯೂಸ್ ಮಾಡಿಕೊಂಡು ನಾವು ಟೈಮ್ ಡಿಲೇನ ಕೊಡ್ಬೋದು. ಆರ್ ಫಾರ್ ಕೌಂಟಿಂಗ್ ದಿ ಎಕ್ಸ್ಟರ್ನಲ್ ಈವೆಂಟ್ಸ್. ಎಕ್ಸ್ಟರ್ನಲ್ಲಿ ನಾವು ಕೊಡೋ ಪಲ್ಸಸ್ನ ಕೌಂಟ್ ಮಾಡಲಿಕ್ಕೆ ಕೌಂಟರ್ಸ್ನ ಯೂಸ್ ಮಾಡ್ಬೋದು. ಮತ್ತು ರೀಸೆಟ್ ಪಿನ್ ಯಾವುದು? ಪಿನ್ ನಂಬರ್ 9. ಓಕೆ, ಯಾವ ಪಿನ್ನು ನಾವು ಗ್ರೌಂಡ್ ಮಾಡ್ತೀವಿ? ದಟ್ ಈಸ್ 20th ಪಿನ್. ಮತ್ತು ವಿ ಸಿ ಸಿ ಪಿನ್ ವಿಲ್ ಬಿ ಪಿನ್ ನಂಬರ್ 40. ಎಲ್ಲ ಪೋರ್ಟ್ಸ್ಗೂ ಸಮ್ ಪಿನ್ಸ್ ವಿಲ್ ಬಿ ಡೆಡಿಕೇಟೆಡ್, ಅದು ತಿಳ್ಕೊಂಡ್ರಿ. ಮತ್ತು ಯಾವ್ಯಾವ ಪಿನ್ನು ನಾಟ್ ಕ್ವೇಸಿ ಬೈ ಡೈರೆಕ್ಷನಲ್ ಅನ್ನೋದು ತಿಳ್ಕೊಂಡ್ರಿ. ದೆನ್ ಐ ಗೆಸ್ ಎವ್ರಿ ಒನ್ got to know all about the pins of 8051 by the end of this session. Thank you everyone.